ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. TV5 ವರದಿಯ ಇಂಪ್ಯಾಕ್ಟ್, ಸ್ಥಳೀಯರಿಗೆ ಸಿಕ್ತು ಉದ್ಯೋಗ. TV5ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತ ಕಾರ್ಖಾನೆ. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸ್ಥಳೀಯ ಕಾರ್ಮಿಕರ ನೇಮಕ. 28 ಕಾರ್ಮಿಕರನ್ನ ಇದ್ದಕ್ಕಿದ್ದಂತೆ ತೆಗೆದು ಹಾಕಿದ್ದ ಕಾರ್ಖಾನೆ ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಉದ್ಯೋಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಹೊಸಪೇಟೆ ತಾಲೂಕಿನ ಹಾರೂನಹಳ್ಳಿ ಗ್ರಾಮದಲ್ಲಿರುವಂಥ ಕಾರ್ಖಾನೆ. TV5 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಕಾರ್ಮಿಕರನ್ನ ಮರು ನೇಮಕ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಕಾರ್ಮಿಕರಿಗೆ ಹೆಚ್ಚಿನ ಒತ್ತು ನೀಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ತಪ್ಪು ಆಗದಂತೆ ನೋಡ್ಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ನೋಡಿ, ಬಹಳ ಬೇಸರ ವ್ಯಕ್ತವಾಗ್ತಾ ಇತ್ತು. ಈ ಭಾಗದಲ್ಲಿ ನಮಗೆ ಕೆಲಸ ಇಲ್ಲ ಅಂದರೆ ಹೇಗೆ, ಕೆಲಸ ಬೇಕು ಅಂತ ಕೇಳ್ಕೊಳ್ತಾ ಇದ್ರು. TV5 ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿತು. ಸ್ಥಳೀಯರಿಗೆ ಮೊದಲಿಗೆ ಆದ್ಯತೆ ಕೊಡಿ, ಸ್ಥಳೀಯರಿಗೆ ಕೆಲಸ ಕೊಡಿ, ಸ್ಥಳೀಯರಿಗೆ ನೀವು ಕೆಲಸ ಕೊಟ್ಟಿಲ್ಲ ಅಂತಂದರೆ ಹೆಂಗೆ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಆಗಿತ್ತು. ಯಾವಾಗ ನಿಮ್ಮ TV5 ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿತ್ತು, ನಮ್ಮ ಪ್ರಶ್ನೆಗಳು ತಲುಪಿದೆ. ಅದಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಸ್ಥಳೀಯ ಕಾರ್ಮಿಕರಿಗೆ ಹೆಚ್ಚಿನ ಒತ್ತನ್ನು ನೀಡ್ತೇವೆ ಅನ್ನುವಂಥ ಭರವಸೆಯನ್ನು ಆ ಕಂಪನಿ ಕೊಟ್ಟಿರೋದು. ಇನ್ನು ಮುಂದೆ ನಮ್ಮಿಂದ ಈ ತಪ್ಪುಗಳು ಆಗದಂತೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ TV5 ವರದಿಯ ಫಲಶ್ರುತಿ. ನಮ್ಮ ಉದ್ದೇಶವೂ ಕೂಡ ಅದೇ ಆಗಿತ್ತು. ಯಾರು ನೊಂದಿದ್ದಾರೆ ಅಥವಾ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ಧ್ವನಿ ಎತ್ತುವಂಥದ್ದು ನಿಮ್ಮ TV5. ಸದಾ TV5 ಇಂಥವರ ಧ್ವನಿಯಾಗಿ ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಾ ಇದೆ. ಇಲ್ಲೂ ಕೂಡ ನಮಗೊಂದು ಸಾರ್ಥಕ ಭಾವ. ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ, ಅದರಿಂದ ಉದ್ಯೋಗ ಅನ್ನೋದು ಸಿಕ್ಕಿದೆ ಅನ್ನೋದು. ಸ್ಥಳೀಯರಿಗೆ ಇದೀಗ TV5 ವರದಿಯಿಂದ ಉದ್ಯೋಗ ಸಿಕ್ಕಿರುವಂಥದ್ದು. ಸ್ಥಳೀಯರು ಕೂಡ ಇದೀಗ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ ಒಂದಷ್ಟು ಸಮಸ್ಯೆ ಆಗಿತ್ತು. 28 ಕಾರ್ಮಿಕರನ್ನು ಇದ್ದಕ್ಕಿದ್ದಂಗೆ ತೆಗೆದುಹಾಕ್ಬಿಟ್ಟಿತ್ತು ಕಾರ್ಖಾನೆ. ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಉದ್ಯೋಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ಹೀಗೆ ಇದ್ದಕ್ಕಿದ್ದಂಗೆ ತೆಗೆದುಹಾಕ್ಬಿಟ್ರೆ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಜೀವನ ಹೆಂಗೆ ಕಟ್ಕೊಳ್ತಾರೆ? ಇದನ್ನು ನಂಬ್ಕೊಂಡೇ ಜೀವನ ಮಾಡ್ತಾ ಇರ್ತಾರಲ್ಲ. ಅದಲ್ದೇ ಸ್ಥಳೀಯರು ಸಣ್ಣ ತಪ್ಪುಗಳಾಗ್ಬೋದು, ಅಡಚಣೆಗಳಾಗ್ಬೋದು, ಏನೋ ಆಗ್ಬೋದು, ಅದನ್ನು ಸಹಿಸ್ಕೊಂಡು ಅವ್ರಿಗೊಂದು ಅವಕಾಶವನ್ನು ಕೊಟ್ಕೊಂಡು ಕೆಲಸವನ್ನು ಕೊಟ್ಕೊಂಡು ಹೋಗೋದ್ರಿಂದ ಅವರ ಇಡೀ ಸಂಸಾರ ಜೀವನ ನಡೆಸುತ್ತೆ ಅಂತಂದಾಗ ಯಾಕೆ ಆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋದು ನಿಮ್ಮ TV5ನ ಪ್ರಶ್ನೆಯೂ ಕೂಡ ಆಗಿತ್ತು. ಈ ಕೆಲಸದಿಂದ ತೆಗೆದುಹಾಕಿರುವಂಥ ವಿಚಾರ TV5 ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ನಾವು ಈ ಬಗ್ಗೆ ವರದಿಯನ್ನು ಬಿತ್ತರಿಸಿದ್ವಿ. ಆ ಕಂಪನಿಯವರಿಗೆ ಪ್ರಶ್ನೆಯನ್ನು ಮಾಡಿದ್ರಿ, ಯಾವ ಅವಕಾಶವನ್ನು ಕೊಡಬಾರ್ದು ಅವರಿಗೆ ಅಂತ. ಸೊ ಇದೀಗ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತು ಇನ್ನು ಮುಂದೆ ಈ ಥರದ ತಪ್ಪುಗಳನ್ನು ನಾವು ಮಾಡೋದಿಲ್ಲ ಅನ್ನೋದನ್ನು ಕೂಡ ಕಂಪನಿ ಹೇಳ್ಕೊಂಡಿರುವಂಥದ್ದು. ಸೊ ಈ ಮುಖಾಂತರವಾಗಿ ಒಂದು ಭರವಸೆಯೂ ಕೂಡ ಸಿಕ್ಕಿದೆ. ಅಲ್ಲಿರುವಂಥ ನಾಗರಿಕರು, ಅಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಂಥ ಕಾರ್ಮಿಕರು ಇದೀಗ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. TV5ಗೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸೊ 5ನೇ ತಾರೀಕು, ಅಕ್ಟೋಬರ್ 5ನೇ ತಾರೀಕು ಒಂದು 10 ಜನನ್ನ ಡಿಸಿಪ್ಲಿನರಿ ಆಕ್ಷನ್ ಮೇಲೆ ಒಂದು ಮಟ್ಟಿಗೆ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ ಎಂಪ್ಲಾಯ್ಸ್ 155 ಜನದಲ್ಲಿ 80 ಜನ ಲೋಕಲ್ ಅವರು ಇದ್ದಾರೆ. ಇನ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಲೋಕಲ್ ಅವರೇ ಕೆಲಸ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಮಗೆ ಗೊತ್ತಿದೆ, ಯಾವ್ದು ಇಂಡಸ್ಟ್ರಿ ನಡೆಸ್ಬೇಕಂದ್ರೆ ಕಂಪಲ್ಸರಿ ನಮ್ಗೆ ಲೋಕಲ್ ಅವ್ರು ಕೊಡ್ಬೇಕಂತ ಗೊತ್ತಿದೆ. ಪ್ಲಸ್ ಲೋಕಲ್ ಅವ್ರ ಸಪೋರ್ಟ್ ಇದೆ. ನಾವು ಎಲ್ಲಾ ರೀತಿಯಿಂದ ಕೂಡ ನಾವು ಸಹಕಾರ ಮಾಡ್ತಾ ಇದೀವಿ, ಅವರು ಕೂಡ ಮಾಡ್ತಾರೆ ನಮ್ಗೆ. ಸೊ ಅದರ್ ದೆನ್ ದಿಸ್ ಲೋಕಲ್ ತಗೊಂಡಾಗೆ ಇವನ್ ಊರಿಗೂ ಕೂಡ ಬೇಕಾದ ಪ್ರತಿಯೊಂದು ಕೂಡ ನಾವು ಮಾಡಿದ್ವಿ. ಫಾರ್ ಎಕ್ಸಾಂಪಲ್ಗೂ ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದೀವಿ. ಆಮೇಲೆ ಲ್ಯಾಂಡ್ ಯೂಸರ್ಸ್ ಅವರು ಪ್ರತಿಯೊಬ್ರು ಅವ್ರ ರಿಲೇಟೆಡ್ ಎಲ್ಲ ಎಂಪ್ಲಾಯ್ಸ್ಗಳು ನಮ್ಮಲ್ಲಿ ಇದ್ದಾರೆ. ಸೊ ಅದಲ್ಲದೆ ಅವ್ರ ಟ್ರ್ಯಾಕ್ಟರ್ಗಳಾಗ್ಲಿ ಅಥವಾ ಟಿಪ್ಪರ್ಗಳಾಗ್ಲಿ ನಾವು ಕನ್ಸಿಡರ್ ಮಾಡಿದ್ವಿ. ಅಂದ್ರೆ ಅವ್ರ ಕಡೆಯಿಂದ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಯೂಸರ್ ಮಕ್ಕಳನ್ನ ನಾವು ಕೆಲಸಕ್ಕೆ ತಗೊಂಡು ಅದ್ರ ಜೊತೆಗೆ ಅವ್ರ ಟ್ರ್ಯಾಕ್ಟರ್ ಅಥವಾ ಇಂಟರ್ನೆಟ್ ಕೂಡ ನಾವು ನಮ್ಮನ್ನ ಬಳಸ್ಕೊಂತ ಇದೀವಿ. ಸೊ ಹಂಗಾಗಿ ನಾವು ಯಾಕೆ ಮಾಡಿ ಆಮೇಲೆ 28 ಜನ ಕೂಡ 9ನೇ ತಾರೀಕಿಂದ ಬರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನಿಜವಾಗ್ಲೂ ನಿಮ್ಮ ಕೆಲಸ, ನೀವು ಮಾಡಿದಂಥ ವರದಿ, ಇದಕ್ಕೆ ಫಲಶ್ರುತಿ ಸಿಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಕಾರ್ಮಿಕರು, ಯಾವ ಥರ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ನೀತಿ ಏನಂದ್ರೆ, ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ತವರ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು TV5 ಒಂದು ಸುದ್ದಿಯನ್ನ ಸಹ ಬಿತ್ತರಿಸಲಾಗುತ್ತೆ. ಈ ಸಮಸ್ಯೆ ಹೊಸಪೇಟೆ ತಾಲೂಕಿನ ಹಾರೂನಹಳ್ಳಿ ಗ್ರಾಮದ
ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಉದ್ಯೋಗ ಫ್ಯಾಕ್ಟರಿ ಈ ಕಂಪನಿ ಏನಿತ್ತು, ಈ ಕಂಪನಿಯಲ್ಲಿ ಸಾಕಷ್ಟು ಜನರು ಸಹ ಕೆಲಸವನ್ನ ಮಾಡ್ತಾರೆ. ಕಂಪನಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಭೂಮಿ ನೀಡಿದಂತವರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಂಪನಿಯ ಮಂಡಳಿಯವರು ಸಹ ಹೇಳಿರ್ತಾರೆ. ಆದ್ರೆ ಕಾರ್ಖಾನೆ ಕೂಡ ಪ್ರಾರಂಭ ಆಗುತ್ತೆ, ಎಲ್ಲವೂ ಸಹ ಕೆಲಸಗಳು ಪ್ರಾರಂಭ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಆ ಕೆಲಸವನ್ನ ಕೊಟ್ಟಂತವರಿಗೆ ಮತ್ತೆ ಕೆಲಸವನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಈ ಮಂಡಳಿ ನಿರ್ಧಾರವನ್ನ ಮಾಡುತ್ತೆ. 28 ಸ್ಥಳೀಯ ಕಾರ್ಮಿಕರನ್ನ ಕೆಲಸದಿಂದ ದಿಢೀರ್ ಅಂತ ಹೇಳ್ಬಿಟ್ಟು ವಜಾ ಮಾಡ್ಲಾಗತ್ತೆ. ಅಲ್ಲಿ ವಜಾ ಆದಂತ ಕಾರ್ಮಿಕರು ಕೂಡ ಸಾಕಷ್ಟು ಈ ಕಂಪನಿ ವಿರುದ್ಧವಾಗಿ ಆರೋಪವನ್ನ ಸಹ ಮಾಡ್ತಾರೆ. ಈ ಸ್ಥಾನಕ್ಕೆ ಹೊರ ರಾಜ್ಯದವರ ಬಿಹಾರದಿಂದ ಕರೆತಂದು ನಾವು ಈ ಕೆಲಸವನ್ನ ಮಾಡ್ತೀವಿ ಅಂತ ಈ ಕಂಪನಿಯ ಮಂಡಳಿಯವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಸುಮಾರು 15ರಿಂದ 20 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ಥಳೀಯ ಕಾರ್ಮಿಕರಿಗೆ ಸರಿಯಾದ ವೇತನವನ್ನ ಸಹ ಕೊಡ್ತಾ ಇರಲಿಲ್ಲ, ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಕನಿಷ್ಠ ಎಲ್ಲಂದ್ರೂ 20,000ಕ್ಕೂ ಹೆಚ್ಚು ಅವ್ರಿಗೆ ಹಣವನ್ನ ಕೊಡಬೇಕು, ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿದೆ. ಆದ್ರೆ ಇವರು 9ರಿಂದ 10,000 ಮಾತ್ರ ನೀಡ್ತಾ ಇದ್ರು. ಇಷ್ಟೆಲ್ಲವನ್ನ ಕೊಟ್ಟರು ಸಹ ಇಲ್ಲಿ ಕಾರ್ಮಿಕರು ಅದನ್ನ ಸರಿಪಡಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಇದ್ರು ಸಹ ಇವರು ಮತ್ತೆ 28 ಕಾರ್ಮಿಕರನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ದಿಢೀರಾಗಿ ನಿರ್ಧಾರವನ್ನ ಸಹ ಮಾಡ್ತಾರೆ. ಈ ನಿರ್ಧಾರವನ್ನ ನೋಡ್ತಾ ಇದ್ದ ಹಾಗೆ ನಾವು ಸಹ ಇದರ ಬಗ್ಗೆ ಈ ಕಾರ್ಮಿಕ ಜನರ ಸಮಸ್ಯೆಯನ್ನ ಅರ್ಥಕೊಂಡಂತ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಅಂದ್ರೆ ಅಲ್ಲಿ ಮಂಡಳಿಯ ವಿರುದ್ಧವಾಗಿ ಅಲ್ಲಿ ಆರೋಪವನ್ನ ಮಾಡಿದಾಗ ನಾವು ಸಹ ಇದ್ರ ಬಗ್ಗೆ ಸುದ್ದಿಯನ್ನು ಸಹ ಬಿತ್ತರಿಸ್ತೀವಿ. ಸುದ್ದಿ ಪ್ರಸಾರ ಮಾಡ್ತಾ ಇದ್ದ ಹಾಗೆಲೇ ಆ ಕಾರ್ಮಿಕ ಆಡಳಿತ ಮಂಡಳಿಯ ಏನು ಅವ್ರು 28 ಜನರನ್ನ ಕೆಲಸದಿಂದ ವಜಾ ಮಾಡಿದ್ದೋ ದಿಢೀರಾಗಿ ಸುದ್ದಿ ಬಿತ್ತರಿಸಿಕೊಂಡಲ್ಲಿ ಮತ್ತೆ 28 ಕಾರ್ಮಿಕರನ್ನ ಇದ್ದಕ್ಕಿದ್ದಂತೆ ಕೆಲಸಕ್ಕೆ ಅವರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಿಹಾರದಿಂದ ಯಾರು ಹೊರ ಅನ್ಯ ರಾಜ್ಯದಿಂದ ಬಂದಿದ್ರು ಈ ಕಾರ್ಮಿಕರನ್ನ ಕೆಲಸಕ್ಕೆ ಕರ್ಕೊಳ್ಳಿಲ್ಲ. ಅಂದ್ರೆ TV5 ಒಂದು ಈ ಸುದ್ದಿಯಿಂದ ನಿಜಕ್ಕೂ 28 ಜನ ಅಂದ್ರೆ ಬರೀ ಇಲ್ಲಿ 28 ಜನ ಮಾತ್ರ ನಾವು ಹೇಳ್ಬೋದು. ಆದ್ರೆ 28 ಜನರ ಹಿಂದೆ ಅವ್ರದೇ ಆದಂತ ಕುಟುಂಬಗಳು ಏನಿರುತ್ತೆ, ಆ ಕುಟುಂಬಕ್ಕೆ ಒಂದು ನಮ್ಮ ಸಂಸ್ಥೆ ಅವರಿಗೆ ಒಂದು ಏನು ಒಂದು ಅನುಕೂಲ ಆಯ್ತು ಅನ್ನುವಂಥದ್ದನ್ನ ಈ ಜನರು ಸಹ ಮಾತನಾಡ್ತಾರೆ. ನಿಜಕ್ಕೂ TV5 ಒಂದು ಈ ಸುದ್ದಿಗೆ 28 ಜನರಿಗೆ ಈಗ ಮಂಡಳಿ ಸಹ ಒಂದು ಅವ್ರಿಗೆ ಮತ್ತೆ ಕೆಲಸ ಕೊಟ್ಟಿದೆ. ಸ್ಥಳೀಯ ಕಾರ್ಮಿಕರಿಗೆ ಹೆಚ್ಚಿನ ಒತ್ತು ನೀಡಬೇಕು. ಅಂದ್ರೆ ಇದು ಈ ಕಂಪನಿಯ ಅಷ್ಟ ಸಮಸ್ಯೆ ಅಲ್ಲ, ಸುಮಾರು ಸಂಡೂರು ಭಾಗದಲ್ಲಿ ಆಗಿರ್ಬೋದು, ಬಳ್ಳಾರಿಯ ಬಹುತೇಕ ಅತಿ ಹೆಚ್ಚು ಇಲ್ಲಿ ಫ್ಯಾಕ್ಟರಿಗಳು ಸಹ ಇದೆ. ಇಂತಹ ಫ್ಯಾಕ್ಟರಿಗಳು ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೆ ಸ್ವಲ್ಪ ಅವಕಾಶಗಳು ಮಾಡಿಕೊಟ್ರೆ ಅವು ಇಲ್ಲಿಯ ಜನರು ಸಹ ಬೇರೆ ಕಡೆಗೆ ಹೋಗಿ ಕೆಲಸಕ್ಕೆ ಹೋಗುವಂತದ್ದು ಕೂಡ ತಪ್ಪುತ್ತೆ. ಇನ್ನು ಈ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಸಹ ಗಮನಿಸಬೇಕಾಗತ್ತೆ. ಕಾರ್ಮಿಕರ ಸಮಸ್ಯೆಯನ್ನ ಸಾಕಷ್ಟು ಬಾರಿ ತೆಗೆದುಕೊಳ್ತೀನಿ, ಅವ್ರಿಗೆ ಸರಿ ಮಾಡ್ತೀನಿ ಅಂತ ಹೇಳುವ ಸಚಿವರು ಸಹ ಇನ್ ಮುಂಬರುವ ದಿನಗಳಲ್ಲಿ ಅನೇಕ ಈ ರೀತಿಯಂತ ಫ್ಯಾಕ್ಟರಿಗಳಿವೆ, ಕಾರ್ಖಾನೆಗಳಿವೆ. ಈ ಕಾರ್ಖಾನೆಗಳಿಗೆ ಆಗದೇ ಇರುವ ರೀತಿಯಲ್ಲಿ ಒಂದು ನೋಟಿಸ್ ಅನ್ನ ಹೊರಡಿಸಿ ಸ್ಥಳೀಯ ಜನರಿಗೆ ಅವಕಾಶ ಮಾಡ್ಕೊಡ್ಬೇಕನ್ನೋದೇ ನಮ್ಮ ಆಶಯ ಕೂಡ ಆಗಿದೆ. ಇದು TV5 ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನೀತಿ ಫೈನ್, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.